ವೀಕ್ಷಕರೇ, ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸೋನಾ ನಾಯಕ್. ಮೊದಲಿಗೆ ಮುಖ್ಯಾಂಶಗಳು. ವಿಶೇಷ ಚೇತನರ ಮನೆಯಿಂದಲೇ ಮತದಾನ ಪ್ರಕ್ರಿಯೆ ಎಚ್ಚರದಿಂದ ಮಾಡಲು ಜಿಲ್ಲಾಧಿಕಾರಿ ಸತ್ಯಭಾಮ ಸಲಹೆ. ಪ್ರೀತಂ ಗೌಡ ಬೆಂಬಲಿಗರಿಂದ ಬಿಜೆಪಿ ಕಾರ್ಯಕರ್ತ ಐನೆಟ್ ವಿಜಿ ಮೇಲೆ ಹಲ್ಲೆ. ಹಲವಾರು ಜನರಿರುವ ಗುಂಪೊಂದು ಏಕಾಏಕಿ ದಾಳಿ ಮಾಡಿ ಗಾಜುಗಳನ್ನ ಪುಡಿ ಮಾಡಿದ್ದಲ್ಲದೆ ಬಿಜೆಪಿ ಮುಖಂಡ ಐನೆಟ್ ವಿಜಯಕುಮಾರ್ ಸೇರಿ 3 ಮೇಲೆ ಹಲ್ಲೆ ಮಾಡಿರುವ ಘಟನೆ ಹಾಸನದ ಎಂಜಿ ರಸ್ತೆ ಬಳಿ ಇರುವ ನೆಟ್ ಅಂಗಡಿ ಮೇಲೆ ಶುಕ್ರವಾರ ನಡೆದಿದೆ. ಬಿಜೆಪಿ ಮಾಧ್ಯಮ ವಕ್ತಾರ ಹಾಗೂ ಆರ್ಎಸ್ಎಸ್ನಲ್ಲಿ ಗುರುತಿಸಿಕೊಂಡಿದ್ದ ವಿಜಯ್ ಕುಮಾರ್ ಅಂಗಡಿಯಲ್ಲಿ ಕೆಲಸದ ನಿಮಿತ್ತ ಕುಳಿತಿರುವಾಗ ಏಕಾಏಕಿ ಅಂಗಡಿಗೆ ನುಗ್ಗಿರುವ 50ಕ್ಕೂ ಹೆಚ್ಚು ಜನರು ಇರುವ ಗುಂಪೊಂದು ನೆಟ್ ಕಚೇರಿಯ ಗಾಜುಗಳನ್ನು ಮೊದಲು ಒಡೆದಾಕಿದ್ದಾರೆ. ನಂತರ ಮಾಲೀಕ ಐನೆಟ್ ವಿಜಯ್ ಕುಮಾರ್ ಮೇಲೆ ಹಲ್ಲೆ ಮಾಡಲಾಗಿದ್ದು, ಪ್ರಶ್ನೆ ಮಾಡಿ ರಕ್ಷಣೆ ಮಾಡಲು ಬಂದ ಸ್ನೇಹಿತರಾದ ಪ್ರಮೋದ್ ಮತ್ತು ಸಂದೀಶ್ ಅವರ ಮೇಲೂ ಕೂಡ ಹಲ್ಲೆ ಮಾಡಿದ್ದಲ್ಲದೆ ದೇಹದ ನಾನಾ ಕಡೆ ಗಾಯಗೊಳಿಸಿದ್ದಾರೆ. ತಕ್ಷಣ 3 ಗಾಯಾಳುಗಳನ್ನ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಸೇರಿಸಲಾಯಿತು. ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಆದ್ಮೇಲೆ ಇತ್ತೀಚೆಗೆ ಸಂಸದರಾದ ಪ್ರಜ್ವಲ್ ರೇವಣ್ಣ ಅವರು ಐನೆಟ್ ವಿಜಯ್ ಕುಮಾರ್ ಮನೆಗೆ ಹೋಗಿ ಚರ್ಚೆ ಮಾಡಿದ್ರು. ನಂತರ ಈ ಹಲ್ಲೆ ನಡೆದಿದೆ. ಅಲ್ಲಿಯಾದ ನೆಟ್ ಕಚೇರಿ ಸ್ಥಳಕ್ಕೆ ಹಾಗೂ ಇಮ್ಸ್ ಆಸ್ಪತ್ರೆಗೆ ಪೊಲೀಸ್ ಅಧಿಕಾರಿಗಳು ಆಗಮಿಸಿ ಪರಿಶೀಲಿಸಿ ಗಾಯಾಳುಗಳಿಂದ ಮಾಹಿತಿಯನ್ನ ಪಡೆದರು. ಇದೇ ವೇಳೆ ಹಲ್ಲೆಗೊಳಗಾದ ಐನೆಟ್ ವಿಜಯ್ ಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ, ನಾನು ನೆಟ್ ಕಚೇರಿಯಲ್ಲಿದ್ದಾಗ ಚೆಕ್ ಬರೆಯುವ ವೇಳೆ ಓರ್ವ ಒಳಗೆ ಬಂದು ನೀವು ವಿಜಯ್ ಕುಮಾರ್ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ದಲ್ಲದೆ ಮಾತನಾಡಬೇಕು, ಹೊರಗೆ ಬನ್ನಿ ಅಂತ ಕರೆದ್ರು. ಕುಳಿತುಕೊಳ್ಳಿ, ಇಲ್ಲೇ ಮಾತನಾಡೋಣ ಅಂತ ಹೇಳಿದೆ. ನಂತರ ಹಲವಾರು ಜನರು ಒಳಗೆ ಬಂದು ನನಗೆ ಹೊಡೆಯಲು ಪ್ರಾರಂಭಿಸಿದ್ರು. ಪ್ರೀತಂ ಗೌಡರ ಮೇಲೆ ನೀನು ಮಾತನಾಡ್ತೀಯಾ ಅಂತ ಹೇಳ್ತಿದ್ರು. ಪ್ರೀತಂ ಗೌಡರ ಕಡೆಯವರೇ ಈ ಹಲ್ಲೆ ಮಾಡಿದ್ದಾರೆ ಅಂತ ದೂರಿದ್ರು. ಚೆಕ್ ಬರೀತಾ ಇದ್ದೆ, ಒಬ್ಬ ಬಂದು ಹೊರಗಡೆಗೆ ಕೇಳಿದ, ನೀವ ವಿಜಿ ಅಂತ. ಹೌದು, ನಾನೇ ಮಾತಾಡಬೇಕು ಬನ್ನಿ ಅಂತ. ಕೂತ್ಕೊಳ್ಳಿ ಮಾತಾಡೋಣ ಅಂತ. ಇಲ್ಲ, ಚೆಕ್ ಬರ್ರಿ ಆಮೇಲೆ ಮಾತಾಡೋಣ ಅಂತ ಅಂದ. ಇಲ್ಲ, ಆಮೇಲೆ ಮಾತಾಡ್ತೀನಿ, ಚೆಕ್ ಬರ್ಬಿಟ್ಟೆ ಮಾತಾಡಿ ಅಂತ ಅಂದ್ರೆ. ಇಲ್ಲ, ಮಾತಾಡೋಣ ಬಾ, ಕೂತ್ಕೊ, ಆಮೇಲೆ ಬರೀಬೇಕು ಅಂತ. ಅಷ್ಟೊತ್ತಿಗಾಗಲೇ ಎಲ್ಲ ಒಳಗಡೆ ಬಂದು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿ. ಏನಕ್ಕೆ ಅಂತ ಅದೇ ಪ್ರೀತಂ ಗೌಡನ ಬಗ್ಗೆ ಮಾತಾಡ್ತೀಯಾ? ಪ್ರೀತಂ ಗೌಡ ಬಗ್ಗೆ ಯಾವಾಗ ಮಾತಾಡಿದ್ರಿ ಅಂತ ಗೊತ್ತಿಲ್ಲ. ಪ್ರೀತಂ ಗೌಡ ಬಗ್ಗೆ ಮಾತಾಡ್ತೀಯಾ? ಗೊತ್ತಿಲ್ಲ. 100-105 ಜನದ ಮೇಲಿದ್ರು ಸರ್. ಗ್ಲಾಸ್ ಎಲ್ಲ ಹೊಡೆದಾಕಿದ್ದಾರೆ. ಆಫೀಸ್ ಏನು ಡ್ಯಾಮೇಜ್ ಮಾಡಿದ್ದಾರೆ ಎಲ್ಲ ನೋಡ್ಬೇಕು. ಆಫೀಸಲ್ಲಿ ಏನೇನು ಡ್ಯಾಮೇಜ್ ಮಾಡಿದ್ದಾರೆ. ನಿಮ್ಗೆ ಯಾವ್ದ್ರಲ್ಲಿ ಅಲ್ಲೇ ಮಾಡಿದ್ರೆ ಸರ್? ಅದೇ ಯಾವುದ್ರಲ್ಲಿ ಅಲ್ಲೇ ಮಾಡೋದಂಗೆ ಗೊತ್ತಾಗಿಲ್ಲ. ಫಸ್ಟ್ ಪೇನಲ್ಲಿ ಹೊಡೆದ, ಅದಾದಮೇಲೆ ಆಚೆ ಕಡೆ ಬಾ ಅಂತ. ಯಾರು ಅಂತ ಗೊತ್ತಾ ನಿಮಗೆ? ಹಳಬ್ರಾ ಇಲ್ಲ ಹೊಸಬ್ರ ಅಂತ ನೋಡಿದ ಜ್ಞಾಪಕ ಹೆಸರುಗಳು ಗೊತ್ತಿಲ್ಲ ಸರ್. ನೋಡಿದ್ದೀನಿ, ಅವ್ರ ಮುಖ ನೋಡಿದ್ದೀರಿ? ನಿಮ್ಮ ಬಿಜೆಪಿ ಕಾರ್ಯಕರ್ತರ ಪ್ರೀತಂ ಗೌಡ ಒಂದು ಕಡೆ ಬಿಜೆಪಿ ಕಾರ್ಯಕರ್ತರು ಈ ಥರ ಮಾಡೋದಿಲ್ಲ. ಪ್ರೀತಂ ಗೌಡ ಒಂದು ಕಡೆ ಈ ಥರ ಮಾಡಿದ್ದಾರೆ. ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಮಾತನಾಡಿ, ಬಿಜೆಪಿ ಮುಖಂಡರಾದಂತಹ ಐನೆಟ್ ವಿಜಯ್ ಕುಮಾರ್ ಅವರ ಮೇಲೆ ಸುಮಾರು 12 ಗಂಟೆಯ ಸಮಯದಲ್ಲಿ ಕೆಲ ಕಿಡಿಗೇಡಿಗಳು ಅವರ ಅಂಗಡಿಗೆ ನುಗ್ಗಿ ಹಲ್ಲೆ ಮಾಡುವ ಕೆಲಸ ಮಾಡಿದ್ದು, ಅಂಗಡಿಯನ್ನ ಕೂಡ ಒಡೆದಾಕಿದ್ದಾರೆ. ಘಟನೆ ನಡೆದ ತಕ್ಷಣ ಜೆಡಿಎಸ್ ಪಕ್ಷದಿಂದ ಎಲ್ಲಾ ಕಾರ್ಯಕರ್ತರು ಆಗಮಿಸಿ ಅವರಿಗೆ ಧೈರ್ಯ ತುಂಬುವ ಕೆಲಸ ಮಾಡಲಾಗಿದೆ. ಅವರ ದೇಹದ ಮೇಲೆ ಅನೇಕ ಕಡೆ ಗಾಯಗಳಾಗಿವೆ ಅಂತ ಹೇಳಿದ್ರು. ಎಸ್ಪಿ ಅವರಿಗೂ ಕೂಡ ಈ ಘಟನೆ ಬಗ್ಗೆ ತಿಳಿಸಿ ದೂರು ದಾಖಲಿಸಲಾಗಿದೆ. ಈಗಾಗಲೇ ಪರಿಶೀಲನೆ ಮಾಡಿದ್ದಾರೆ. ಯಾರು ತಪ್ಪಿತಸ್ಥ ದುಷ್ಕರ್ಮಿಗಳಾಗಿದ್ದಾರೆ ಅವರನ್ನ ಶೀಘ್ರದಲ್ಲಿಯೇ ಬಂಧಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಲಾಗಿದೆ. ಈ ರೀತಿ ಘಟನೆಗಳು ಆಗಬಾರದು. ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕೂಡ ಮಾತನಾಡುವ ಹಕ್ಕಿದೆ. ಏನೇ ಬಂದರೂ ತಾಳ್ಮೆಯಿಂದ ಸ್ವೀಕರಿಸಬೇಕು. ರಾಜಕಾರಣದಲ್ಲಿ ಇಂಥ ಘಟನೆಗಳು ಸಂಭವಿಸಬಾರದು ಅಂತ ಹೇಳಿದ್ರು. ಮುಖಂಡರಾದಂಥ ಐನೆಟ್ ವಿಜಯ್ ಅವರಿಗೆ ಈಗ ಮಧ್ಯಾಹ್ನ ಸುಮಾರು 1 ಗಂಟೆ ಸಮಯದಲ್ಲಿ ಕೆಲವು ಕಿಡಿಗೇಡಿಗಳು ಅವರ ಒಂದು ಅಂಗಡಿಗೆ ನುಗ್ಗಿ ಹಲ್ಲೆ ಮಾಡೋಂಥ ಕೆಲಸನ ಮಾಡಿದ್ದಾರೆ ಮತ್ತು ಅಂಗಡಿನೂ ಕೂಡ ನಷ್ಟ ಮಾಡೋಂಥ ಕೆಲಸ ಮಾಡಿದ್ದಾರೆ. ನಾವು ಕೂಡ ನಮ್ಮ ಜೆಡಿಎಸ್ ಪಕ್ಷದ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಈ ಘಟನೆ ನಡೆದಂಥ ಸಮಯದಲ್ಲಿ ಗೊತ್ತಾದ ತಕ್ಷಣ ನಾವು ಎಲ್ಲರೂ ಕೂಡ ಬಂದು ಅವ್ರಿಗೆ ಧೈರ್ಯ ತುಂಬೋ ಕೆಲಸನ ಮಾಡಿದ್ವಿ. ಅವ್ರ ಜೊತೆ ನಾವು ಸದಾಕಾಲ ಇರ್ತೀವಿ ಅಂತಲೂ ಕೂಡ ಅವ್ರಿಗೆ ಭರವಸೆಯನ್ನು ಕೊಟ್ಟು, ಈಗಾಗಲೇ ಅವ್ರಿಗೆ ಪೆಟ್ಟು ಕೂಡ ಆಗಿದೆ, ಅವ್ರಿಗೆ ಬಹಳಷ್ಟು ಗಾಯಗಳು ಕೂಡ ಆಗಿದೆ. ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಅವ್ರಿಗೆ ನಾವು ಫೋನ್ ಮುಖಾಂತರ ಅವ್ರಿಗೆ ಕಂಪ್ಲೇಂಟನ್ನು ಕೊಟ್ಟು ಇವತ್ತೆಲ್ಲ ಬಂದು ಪರಿಶೀಲನೆ ಮಾಡ್ತಾರೆ. ನಾವು ಕೂಡ ಮನವಿಯನ್ನು ಮಾಡ್ತಾ ಇದ್ದೀವಿ ತಮ್ಮ ಮೂಲಕ ಪೊಲೀಸರಿಗೂ ಕೂಡ ಶೀಘ್ರದಲ್ಲೇ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರನ್ನ ದುಷ್ಕರ್ಮಿಗಳನ್ನ ಈ ಕೂಡಲೇ ಬಂಧಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ತಮ್ಮ ಮೂಲಕ ಕೂಡ ಮನವಿಯನ್ನು ಮಾಡ್ತಾ ಇದ್ದೀನಿ. ಈ ಒಂದು ಘಟನೆ ಆಗಬಾರ್ದು. ಯಾಕೆಂದರೆ ಕೆಲವೊಂದು ಕಡೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕೂಡ ಮಾತಾಡುವಂಥ ಹಕ್ಕಿದೆ. ಅದ್ಯಾವುದು ಕೂಡ ತಾಳ್ಮೆಯಿಂದ ನಾವೆಲ್ಲರೂ ಕೂಡ ಸ್ವೀಕರಿಸಬೇಕಾಗುತ್ತೆ. ಕೆಲವೊಂದು ಕಡೆ ರಾಜಕಾರಣದಲ್ಲಿ ಇಂಥ ಕೆಲಸಗಳಾಗಬಾರ್ದು ಅಂತ ವೈಯಕ್ತಿಕವಾಗಿ ನನ್ನ ಭಾವನೆ.
ಹಾಗಾಗಿ ಚುನಾವಣೆ ಥರನೇ ನಾವು ಮಾಡಬೇಕಾಗುತ್ತೆ. ಕೆಲವು ಈ ಘಟನೆಗಳನ್ನ ಆಗಬಾರ್ದು ಅಂತ ನನ್ನ ಒಂದು ವೈಯಕ್ತಿಕವಾಗಿ ಅನಿಸಿಕೆ. ಮತ್ತು ಪೊಲೀಸರು ಕೂಡ ಮನವಿಯನ್ನು ಮಾಡ್ತಾ ಇದ್ದೀನಿ. ನಮ್ಮ ಏನು ಚುನಾವಣೆ ಸಂದರ್ಭದಲ್ಲಿ ಹೆಚ್ಚಿನ ನಾವು ಪೊಲೀಸ್ ಒಂದು ಇದನ್ನು ಕೊಟ್ಟು ಇವತ್ತು ನಾವು ಜಾಸ್ತಿ ನಮ್ಮ ಪೊಲೀಸನ್ನು ನಿಯೋಗ ಮಾಡಬೇಕು ಅಂತ ನಮ್ಮ ಮೂಲಕ ಮನವಿ. ಏನಕ್ಕೆ ಮಾಡಿರ್ಬೋದು ವಿಷಯ? ಕೆಲವು ರಾಜಕೀಯ ಉದ್ದೇಶ ಏನು ಅಂತ ಗೊತ್ತಿಲ್ಲ. ಈಗಾಗಲೇ ತನಿಖೆನ ಮಾಡ್ತಾರೆ ಪೊಲೀಸರು, ಮತ್ತೊಂದು ಕಳಿಸಿದ್ದಾರೆ. ನನಗೆ ಗೊತ್ತಿಲ್ಲ ಯಾರು ಅಂತ. ಆದರೆ ಏನೋ ವಿಜಯ್ ಅವರೇನೋ ಒಂದು ಹೇಳಿಕೆನ ಪೊಲೀಸರಿಗೆ ಕೊಡ್ತಾ ಇದ್ದಾರೆ ಅಂತ ನನ್ನ ತಿಳಿದು ಬಂದಿದೆ. ಯಾರು ಅಂತ ಗೊತ್ತಿಲ್ಲ. ಇದೇ ವೇಳೆ ಜೆಡಿಎಸ್ ಮುಖಂಡರಾದ ಸುಮುಖ ರಘು, ಬಿದ್ರಕೆರೆ ಜಯರಾಮ್, ಎಚ್ಎಸ್ ಅನಿಲ್ ಕುಮಾರ್, ಆರ್ಎಸ್ಎಸ್ ಮುಖಂಡ ಮೋಹನ್ ಕುಮಾರ್, ವಿಶಾಲ್ ಅಗ್ರವಾಲ್ ಇತರರು ಉಪಸ್ಥಿತರಿದ್ದರು. ಅರಕಲಗೂಡು ವಿಧಾನಸಭಾ ಮುಖಂಡರಾದ ಶ್ರೀಧರ್ ಗೌಡ ಕೃಷ್ಣೇಗೌಡರಿಗೆ ಟಾಸ್ಕ್ ನೀಡಿ ಕಾಂಗ್ರೆಸ್ ಪಕ್ಷದ ಮುಖಂಡರ ಆಂತರಿಕ ಕಲಹಕ್ಕೆ ಹೈಕಮಾಂಡ್ ವಿರಾಮ ಹಾಕುವಲ್ಲಿ ಸಕ್ಸಸ್ ಆಗಿದೆ. ಈ ಬಗ್ಗೆ ಕೇಂದ್ರ ಮತ್ತು ರಾಜ್ಯ ನಾಯಕರ ಆದೇಶದ ಮೇರೆಗೆ ಖಾಸಗಿ ಸ್ಥಳದಲ್ಲಿ ಜಿಲ್ಲಾ ಕಾಂಗ್ರೆಸ್ ಮುಖಂಡರ ಸಭೆ ನಡೆದಿದ್ದು, ಜಿಲ್ಲಾ ಮುಖಂಡರ ಸಮ್ಮುಖದಲ್ಲಿ ಶ್ರೀಧರ್ ಗೌಡ ಮತ್ತು ಕೃಷ್ಣೇಗೌಡರ ನಡುವೆ ಇದ್ದ ಭಿನ್ನಾಭಿಪ್ರಾಯಕ್ಕೆ ಸಭೆ ಮೂಲಕ ತೆರೆಬಿದ್ದಿದೆ. ಅರಕಲಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಇಬ್ಬರು ಹೊಂದಾಣಿಕೆಯಿಂದ ಲೋಕಸಭಾ ಚುನಾವಣೆ ಎದುರಿಸಿ ಪಕ್ಷದ ಅಭ್ಯರ್ಥಿಯ ಪರ ಬಹುಮತ ತರುವಂತೆ ಹೈಕಮಾಂಡ್ ಸೂಚನೆ ನೀಡಿದೆ. ವರದಕ್ಷಿಣೆ ಕಿರುಕುಳದಿಂದ ಸಂಗೀತ ಎಂಬ ಗೃಹಿಣಿ ಸಾವನ್ನಪ್ಪಿದ ಘಟನೆ ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳ ಹೋಬಳಿಯ ಉಳಿಗೇರಿ ಗ್ರಾಮದಲ್ಲಿ ನಡೆದಿದೆ. ವರದಕ್ಷಿಣೆ ಕಿರುಕುಳದಿಂದ ಸಂಗೀತ ಎಂಬ ಗೃಹಿಣಿ ಸಾವನ್ನಪ್ಪಿದ ಘಟನೆ ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳ ಹೋಬಳಿಯ ಉಳಿಗೇರಿ ಗ್ರಾಮದಲ್ಲಿ ನಡೆದಿದೆ. ಕೃಷ್ಣರಾಜಪೇಟೆ ತಾಲೂಕಿನ ಅಕ್ಕಿಯಬಾಳು ಹೋಬಳಿಯ ನಾಟನಹಳ್ಳಿ ಗ್ರಾಮದ ಸಂಗೀತ ಎಂಬ ಯುವತಿಯನ್ನು ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳ ಹೋಬಳಿಯ ಉಳಿಗೇರಿ ಗ್ರಾಮದ ಕಿರಣ್ ಎಂಬುವವರು 4 ವರ್ಷದ ಹಿಂದೆ ಸಿನಿಮಾ ಶೈಲಿಯಲ್ಲಿ ಕರೆದುಕೊಂಡೋಗಿ ವಿವಾಹವಾಗಿದ್ದು, ಇವರಿಗೆ 3 ವರ್ಷದ ಸಾಂಕೇತ ಎಂಬ ಮಗನಿದ್ದಾನೆ. ಇಂದು ಬೆಳಗ್ಗೆ ಸಂಗೀತ ಅವರಿಗೆ ದೈಹಿಕ ಹಲ್ಲೆ ನಡೆಸಿ ನೇಣು ಬಿಗಿದು ಕೊಲೆ ಮಾಡಿದ್ದಾರೆ. ಕೂಡಲೇ ಆರೋಪಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆಯನ್ನು ನೀಡಬೇಕು ಅಂತ ಆಗ್ರಹಿಸಿ ಕೆಆರ್ಪೇಟೆ ತಾಲೂಕಿನ ನಾಟನಹಳ್ಳಿ ಗ್ರಾಮಸ್ಥರು ಚನ್ನರಾಯಪಟ್ಟಣ ಸರ್ಕಾರಿ ಆಸ್ಪತ್ರೆಯ ಶವಗಾರ ಮುಂಭಾಗ ಪ್ರತಿಭಟನೆ ನಡೆಸಿದರು. ಸಂಗೀತನ ಕೊಲೆಯಲ್ಲಿ ಪ್ರಮುಖ ಆರೋಪಿಗಳಾದ ಗಂಡ ಕಿರಣ್, ಮಾವ ಧರ್ಮೇಗೌಡ, ಅತ್ತೆ ಗೌರಮ್ಮ ಸೇರಿದಂತೆ ಕುಟುಂಬದ ಎಲ್ಲಾ ಸದಸ್ಯರು ಸೇರ್ಕೊಂಡು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಮೃತ ಗೃಹಿಣಿ ಕುಟುಂಬಸ್ಥರು ಆರೋಪಿಸಿದರು. ಮೃತ ದುರ್ದೈವಿ ಸಂಗೀತಳ ತಂದೆ ಮತ್ತು ತಾಯಿ ಇರಿಸಾವೆ ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿದ್ದಾರೆ ಅಂತ ಗ್ರಾಮಸ್ಥರು ಪತ್ರಿಕಾ ಮಾಧ್ಯಮದೊಂದಿಗೆ ಮಾಹಿತಿ ನೀಡಿದರು. ಮನೆಯಿಂದನೇ ಅವರೇ ಕಿಡ್ನಾಪ್ ಮಾಡಿ ಕರ್ಕೊಂಡೋಗಿದ್ರು. ಸ್ಟೇಷನ್ಗೆ ಬಂದು ಅವರೇ ಕಾಂಪ್ರಮೈಸ್ ನಾವೇ ತರೋದು. ಆದರೆ ನಾವು ಬಂದು ಇಷ್ಟದಲ್ಲಿ ನಾವೇ ಮಾಡ್ಕೊಡ್ತೀವಿ ಅಂದರು. ಅವರು ಒಳಗಡೆನೇ ಮಾಡಿ ಆಮೇಲೆ ನಮಗೆ ಕಾಫಿ ಕಳಿಸಿದ್ರು. ಆಮೇಲೆ ಇನ್ನು ಏನು ಅಂದ್ಬಿಟ್ಟು ನಾವು ಅದು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ದೀವಿ. ಅದು ಕಾಫಿನೂ ಕೊಟ್ಟಿದ್ದಾರೆ. ಹುಡುಗಿ ಬಂದು ಕೆರ್ಪೇಟೆ ತಾಲೂಕು ನಾಟನಹಳ್ಳಿ, ಹುಡುಗ ಬಂದು ಚನ್ನರಾಯಪಟ್ಟಣ ತಾಲೂಕು ಉಳಿಗೇರಿ. ಸರ್, ನಾವು ಕೇರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ನಾಟನಹಳ್ಳಿ ಗ್ರಾಮದವರು. ಈ ಹುಡುಗಿನ 4 ವರ್ಷದಿಂದ ಸಿನಿಮಾ ರೀತಿಯಲ್ಲಿ ಅಪಹರಿಸ್ಕೊಂಡೋಗಿ ಈ ಹುಡುಗ ಮದುವೆ ಆಗಿದ್ದ. ಆ ಮದುವೆ ಆದಮೇಲೆ ಏನಾಗೈತೆ, ಒಂದು ಪಾಪನೂ ಆಗಿತ್ತು. ಈ ಹುಡುಗಿಗೆ ತುಂಬ ವರದಕ್ಷಿಣೆ ಕಿರುಕುಳನ ಕೊಟ್ಟು ಹಾಗಾಗಿ ಹುಡುಗಿನ ತವ್ರ ಮನೆಗೆ ಕಳಿಸ್ತಿದ್ರು. ಈಗ ಏನಾಗಿದೆ ಅಂದರೆ ವರದಕ್ಷಿಣೆ ಕಿರುಕುಳದಲ್ಲಿ ಹುಡುಗಿನ ಹೊಡೆದಿ ಸಾಯಿಸ್ಬಿಟ್ಟಿದ್ದಾರೆ. ಭಾರತೀಯ ಚುನಾವಣಾ ಆಯೋಗದ ಮಾರ್ಗಸೂಚಿಗಳಂತೆ 85 ವರ್ಷ ಮೇಲ್ಪಟ್ಟ ವೃದ್ಧರು, ಅಂಗವಿಕಲರ ಮತದಾರರ ಮನೆಗಳಿಗೆ ಹೋಗಿ ಡಿಆರ್ಜಿಗಳನ್ನ ವಿತರಿಸಿ ಅಂಚೆ ಮತಪತ್ರ ಮೂಲಕ ಮತದಾನ ಮಾಡಿಸುವ ಅಧಿಕಾರಿಗಳು ಎಚ್ಚರದಿಂದ ಕೆಲಸ ಮಾಡುವಂತೆ ಹಾಸನ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ಸಲಹೆ ನೀಡಿದರು. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಶುಕ್ರವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಜಿಲ್ಲೆಯಲ್ಲಿ ಹೋಮ್ ವೋಟಿಂಗ್ ಕಾರ್ಯಕ್ಕೆ ನಿಯೋಜನೆಗೊಂಡಿರುವ ಪೋಲಿಂಗ್ ಅಧಿಕಾರಿಗಳಿಗೆ ತರಬೇತಿ ಕಾರ್ಯಕ್ರಮದಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತೀಯ ಚುನಾವಣಾ ಆಯೋಗದ ಮಾರ್ಗಸೂಚಿಗಳಂತೆ 85 ವರ್ಷ ಮೇಲ್ಪಟ್ಟ ದಿವ್ಯಾಂಗ ಮತದಾರರಿಗೆ ನಮೂನೆ 12 ಡಿ ಅರ್ಜಿಗಳನ್ನು ವಿತರಿಸಿ ಅಂಚೆ ಮತಪತ್ರದ ಮೂಲಕ ಮತದಾನ ಮಾಡಲು ಇಚ್ಛಿಸಿದ ಮತದಾರರಿಗೆ ಅವರುಗಳ ವಾಸ ಸ್ಥಳಕ್ಕೆ ಮತಗಟ್ಟೆ ಅಧಿಕಾರಿಗಳ ತಂಡ ಭೇಟಿ ನೀಡಿ ಅಂಚೆ ಮತಪತ್ರ ಮೂಲಕ ಮತದಾನ ಮಾಡಿಸುವ ವಿಧಾನವನ್ನ ಹೋಮ್ ವೋಟಿಂಗ್ ಎಂದು ಕರೆಯಲಾಗುವುದು. ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಿದ್ದು ಎಲ್ಲಾ ಕ್ಷೇತ್ರಗಳಿಂದ 85ಕ್ಕಿಂತ ಹೆಚ್ಚು ವಯಸ್ಸಾಗಿರುವವರು, 15,092 ದಿವ್ಯಾಂಗ, 18,776 ಓಟು ಸೇರಿ 33,868 ಮತದಾರರಿಗೆ 12 ಡಿ ಅರ್ಜಿಗಳನ್ನು ವಿತರಿಸಲಾಗುತ್ತದೆ. 2 ವರ್ಗದ ಮತದಾರರ ಪೈಕಿ 85 ವರ್ಷ ಮೇಲ್ಪಟ್ಟ 2,635 ಮತ್ತು ದಿವ್ಯಾಂಗ 1,373 ಸೇರಿ ಒಟ್ಟು 4,009 ಮತದಾರರು ಅಂಚೆ ಮತಪತ್ರ ಮೂಲಕ ಮತದಾನ ಮಾಡಲು ಇಚ್ಛಿಸಿರುವುದರಿಂದ ಇವರುಗಳಿಗೆ ಅಂಚೆ ಮತಪತ್ರ ನೀಡಿ ಮತದಾನ ಮಾಡಿಸುವ ಕುರಿತು ವಿಧಾನದಂತೆ ಮತಗಟ್ಟೆ ಅಧಿಕಾರಿಗಳ ತಂಡ ಕಾರ್ಯ ನಿರ್ವಹಿಸಲಿದೆ ಅಂತ ಹೇಳಿದರು.
ಕ್ರಮ ಸಂಖ್ಯೆ ಅಂತಂದಿದೆ. ಎರಡನೇದೇನಿದೆ ಮತದಾರನ ಹೆಸರು. ಮೂರನೇದೇನಿದೆ ಭಾಗ ಸಂಖ್ಯೆ ಅಂತಂದಿದೆ. ಒಂದು ನಿಮಿಷ, ಮತದಾರರ ಪಟ್ಟಿಯಲ್ಲಿನ ಕ್ರಮ ಸಂಖ್ಯೆ. ಮತದಾರರ ಪಟ್ಟಿಯಲ್ಲಿನ ಕ್ರಮ ಸಂಖ್ಯೆ ಎಕ್ಸ್ಪ್ಲಿಸಿಟ್ಲಿ ವಿ ಹ್ಯಾವ್ ಸ್ಟೇಟೆಡ್ ದ ಫಾರ್ಮ್ ಅನುಬಂಧ 2 ಸ್ಟೇಟೆಡ್. ಸ್ಟಿಲ್ ಯು ಆಸ್ಕ್, ಮತದಾರನ ಹೆಸರನ್ನು ಬರೀರಿ, ಮತದಾರರ ಪಟ್ಟಿಯಲ್ಲಿನ ಅವನ ಕ್ರಮ ಸಂಖ್ಯೆ. ಗುರುವಾರ ರಾತ್ರಿ ಸರಿಸುಮಾರು 10:30 ಸಮಯದಲ್ಲಿ ಅರೇಹಳ್ಳಿ ಪಟ್ಟಣದಿಂದ ವಿದ್ಯುತ್ ಸರಬರಾಜು ಆಗುವಂತಹ ಹಸಿರುಗುಡ್ಡ, ವಾಟಿಹಳ್ಳಿ, ಉತ್ತೋಳಲು ಸುತ್ತಮುತ್ತ ಹಾಗೂ ಉಲ್ಲಮಕ್ಕಿ ಗ್ರಾಮಗಳಿಗೆ ವಿದ್ಯುತ್ ಕಡಿತವಾಗಿದೆ ಅಂತ ಗ್ರಾಹಕರ ದೂರಿನ ಮೇರೆಗೆ ಮಾರ್ಗದಾಳು ಲಕ್ಷ್ಮಣರವರು ದುರಸ್ತಿ ಕಾರ್ಯಕ್ಕಾಗಿ ತೆರಳಲು ತಯಾರಾದರು. ವಿದ್ಯುತ್ ಕಡಿತವಾಗಲು ದೃಶ್ಯವನ್ನ ಪರಿಶೀಲಿಸುವಾಗ ಉಲ್ಲಿಮಕ್ಕಿ ಗ್ರಾಮದ ನಂದಿವನ ಎಸ್ಟೇಟಿನ ಹತ್ತಿರ ಕಾಡಾನೆಗಳು ಮರವನ್ನ ವಿದ್ಯುತ್ ಕಂಬದ ಮೇಲೆ ಉರುಳಿಸಿ ತಂತಿ ತುಂಡಾದ ಪರಿಣಾಮ ವಿದ್ಯುತ್ ಕಡಿತಗೊಂಡಿದೆ ಅಂತ ತಿಳಿಯಿತು. ಅದಕ್ಕಾಗಿ ಸ್ಥಳೀಯ ತೋಟದ ಮಾಲೀಕರಾದ ಯೂನಿಸ್ ರವರ ಸಹಾಯದಿಂದ ದೋಷಪೂರಿತ ಟ್ರಾನ್ಸ್ಫಾರ್ಮರ್ ಹತ್ತಿರ ದುರಸ್ತಿಗಾಗಿ ಹೋಗುವಷ್ಟರಲ್ಲಿ ರಾತ್ರಿ ವೇಳೆ 2 ಕಾಡಾನೆಗಳು ಪ್ರತ್ಯಕ್ಷವಾಗಿವೆ. ಒಂದು ವೇಳೆ ಗ್ರಾಹಕರ ಫೋನಿನ ಒತ್ತಡದಿಂದ ಮಾರ್ಗದಾಳು ಒಬ್ಬರೇ ಬಂದಿದ್ರೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಅಪಾಯ ಆಗ್ತಿತ್ತು. ಆಗುವ ಮುಂದಿನ ಅಪಾಯ ನನಗೆ ಊಹಿಸಲು ಸಾಧ್ಯವಿಲ್ಲ. ಅದರಿಂದ ರಾತ್ರಿ ಸಮಯದಲ್ಲಿ ವಿದ್ಯುತ್ ಅಡಚಣೆ ಉಂಟಾದರೆ ಗ್ರಾಹಕರು ಹಾಗೂ ಅರಣ್ಯ ಇಲಾಖೆಯವರು ಸಹಕರಿಸಬೇಕಾಗಿ ಅಂತ ಲೈನ್ ಮ್ಯಾನ್ಗಳು ಮನವಿ ಮಾಡಿದ್ದಾರೆ. 100ಕ್ಕೆ 100ರಷ್ಟು ಫಲಿತಾಂಶ ಬಂದಿರುವುದು ಚನ್ನರಾಯಪಟ್ಟಣದ ಮಂಗಳೂರು ಪಿಯು ಕಾಲೇಜಿಗೆ ಹೆಮ್ಮೆಯ ವಿಚಾರ ಎಂದು ನಾಡಪ್ರಭು ಕೆಂಪೇಗೌಡರ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಕಳನಳ್ಳಿ ಆನಂದ್ ಅವರು ಹರ್ಷ ವ್ಯಕ್ತಪಡಿಸಿದರು. ಪಟ್ಟಣದ ಮಂಗಳೂರು ಪಿಯು ಕಾಲೇಜಿನ ಆವರಣದಲ್ಲಿ ಏರ್ಪಡಿಸಿದ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಗೊಂಡ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಿ ಮಾತನಾಡಿದರು. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದುವುದಕ್ಕಿಂತ ಹೆಚ್ಚಾಗಿ ಇಷ್ಟಪಟ್ಟು ಓದುವುದು ಅತಿ ಮುಖ್ಯವಾಗಿದೆ ಅಂತ ಹೇಳಿದರು. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಾವು ವಿದ್ಯಾಭ್ಯಾಸ ಮಾಡಿದ ಕಾಲೇಜಿಗೆ ಮತ್ತು ತಮಗೆ ಜನ್ಮ ನೀಡಿದ ತಂದೆ ತಾಯಿಗಳಿಗೆ ಹಾಗೂ ತಮ್ಮ ಊರಿಗೆ ಹೆಮ್ಮೆ ಬರುವ ಹಾಗೆ ವಿದ್ಯಾಭ್ಯಾಸ ಮಾಡಿ ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸ್ ಆಗುವ ಮೂಲಕ ಈ ತಾಲೂಕಿಗೆ ಕೀರ್ತಿ ತರಬೇಕು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಯಾವುದೇ ವಿದ್ಯಾರ್ಥಿಗಳಾಗಲಿ ಕಾಟಾಚಾರಕ್ಕೆ ವಿದ್ಯಾಭ್ಯಾಸವನ್ನು ಮಾಡಬಾರದು. ಪ್ರತಿಯೊಬ್ಬರೂ ಕಾಯ ವಾಚ ಮನಸ ಶ್ರಮಪಟ್ಟು ವಿದ್ಯಾಭ್ಯಾಸ ಮಾಡಿದರೆ ಈ ಸಮಾಜದಲ್ಲಿ ಅತ್ಯುತ್ತಮವಾದ ಸ್ಥಾನವನ್ನು ಪಡೆದು ಎಲ್ಲರಿಂದಲೂ ಪ್ರಶಂಸೆಗೆ ಪಾತ್ರರಾಗಬಹುದು. ಆದ ಕಾರಣ ಎಲ್ಲಾ ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಪ್ರಮುಖ ಆದ್ಯತೆ ಕೊಟ್ಟು ಅತ್ಯುನ್ನತ ಮಟ್ಟದ ಅಂಕಗಳನ್ನು ಪಡೆದು ರಾಜ್ಯದ ಟಾಪರ್ ಸ್ಥಾನವನ್ನು ಪಡೆದುಕೊಳ್ಳಬೇಕೆಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಕಾಲೇಜಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳೇ ಹಾಗೂ ನನ್ನ ಪ್ರೀತಿಯ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳೇ, ಕಾಲೇಜು ರಿಸಲ್ಟ್ ಅಂದ ತಕ್ಷಣ ಯಾವಾಗಲೂ ಕೂಡ ಒಂದು ಉತ್ಸಾಹ ಮತ್ತು ಅದು ಉತ್ಸುಕತೆ ಜಾಸ್ತಿ ಇರ್ತಾ ಹೋಗಿರುತ್ತೆ. 2018ನೇ ಇಸ್ವಿನಲ್ಲಿ ಕಾಲೇಜಿನ ಪ್ರಾರಂಭ ಮಾಡಿದಾಗ ಒಂದು ಆತಂಕ ಇತ್ತು, ಬಟ್ ಅದರ ಒಂದು ಕಾನ್ಫಿಡೆಂಟ್ ಇತ್ತು. ಕಾಲೇಜ್ನ ನಾನು ಮಾಡ್ತಿದ್ದೆ, ಇದಕ್ಕೆ ನನಗೆ ಬ್ಯಾಕ್ಗ್ರೌಂಡ್ ಇದ್ದಿದ್ದೆ ಟೀಚಿಂಗ್ ಪ್ರೊಫೆಷನ್ನಲ್ಲಿ. ಸೊ ಹಾಗಾಗಿ 2018ರಲ್ಲಿ ಕಾಲೇಜ್ ಪ್ರಾರಂಭ ಮಾಡಿದಾಗ ಚನ್ನರಾಯಪಟ್ಟಣದ ಎಲ್ಲ ಪೋಷಕರು ಕೂಡ ತುಂಬ ನಂಬಿಕೆ ಇಟ್ಟು ಪ್ರಥಮ ಪಿಯುಸಿಗೆ 175 ಜನ ಅವತ್ತು ಅಡ್ಮಿಷನ್ ಮಾಡಿಸಿದ್ರು. ಅಡ್ಮಿಷನ್ ಆದಮೇಲೆ ಭಯ ಜಾಸ್ತಿ ಆಯಿತು, ಇವ್ರ ನಂಬಿಕೆ ಹೇಗೆ ಉಳಿಸ್ಕೊಳ್ಳೋದು ಅಂತ ಅಂದ್ಬಿಟ್ಟು. ಹಾಗಾಗಿ ತುಂಬ ಹಾರ್ಡ್ ವರ್ಕ್ ಮಾಡಿದ್ವಿ, ಸತತವಾಗಿ ನಡ್ಕೊಂಡು ಬಂದಿದ್ದೀವಿ. 6 ವರ್ಷನ ಮುಗಿಸಿ 7ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. 5 ರಿಸಲ್ಟ್ಗಳನ್ನ ಕೊಟ್ಟಿದ್ದೀವಿ. ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ನನಗೆ ಖುಷಿ ಆಗ್ತಾ ಇದೆ. 5 ವರ್ಷಗಳ ರಿಸಲ್ಟ್ಗಳಲ್ಲೂ ಕೂಡ ನಾನು ಕನ್ಸಿಸ್ಟೆನ್ಸಿನ ನಮ್ಮ ಕಾಲೇಜು ಮೇಂಟೈನ್ ಮಾಡ್ತಾ ಇದ್ದೀವಿ. ಕಾಮರ್ಸ್ ವಿಭಾಗದಲ್ಲಿ ಕಳೆದ 5 ವರ್ಷಗಳಲ್ಲೂ ಕೂಡ ನಾವು 100% ರಿಸಲ್ಟ್ನ ಕೊಡ್ತಾ ಇದ್ದೀವಿ. ವಿ ಆರ್ ದ ಓನ್ಲಿ ಕಾಲೇಜ್ ಇನ್ ಎಂಟೈರ್ ಡಿಸ್ಟ್ರಿಕ್ಟ್ ಗಿವಿಂಗ್ 100% ರಿಸಲ್ಟ್. ಇದ್ರ ಜೊತೆಗೆ ಇಡೀ 5 ವರ್ಷದ ರಿಸಲ್ಟ್ನ ತಗೊಂಡಾಗ ಸುಮಾರು ಒಂದು 800 ರಿಂದ 900 ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಓದೋಗಿದ್ದಾರೆ. ನಾನು SSLCನಲ್ಲಿ ಸಪ್ಲಿಮೆಂಟರಿ ಎಕ್ಸಾಮ್ ಅಲ್ಲಿ ಪಾಸ್ ಆದಂಥ ವಿದ್ಯಾರ್ಥಿಗಳು ಕೂಡ ಅಡ್ಮಿಷನ್ ಕೊಟ್ಟಿದ್ವಿ. ಈಗ ನಮ್ಮಲ್ಲಿ ಕೇವಲ 5 ವರ್ಷದ ರಿಸಲ್ಟ್ ಅಲ್ಲಿ ಓವರ್ ಆಲ್ ರಿಸಲ್ಟ್ ಅಲ್ಲಿ 4 ಮಕ್ಕಳು ವಿದ್ಯಾರ್ಥಿಗಳು ಫೇಲ್ ಆಗಿರೋದು. ನಾನು ಈ ವರ್ಷದ ರಿಸಲ್ಟ್ ಹೇಳ್ತಾರ, ಟೋಟಲ್ 5 ವರ್ಷದ ರಿಸಲ್ಟ್ ಅಲ್ಲಿ 5 ವರ್ಷದ ರಿಸಲ್ಟ್ ಅಲ್ಲಿ ಕೇವಲ 4 ಮಕ್ಕಳುಗಳು ಮಾತ್ರ ಫೇಲ್ ಆಗಿದ್ದಾರೆ. ಅದು ಟೆಕ್ನಿಕಲ್ ಎರರ್ಗೆ, ಕಾಲೇಜ್ಗೆ ಸರಿಯಾಗಿ ಬರ್ದನೆ ಆ ರೀಸನ್ ಫೇಲ್ ಆಗಿದ್ದಾರೆ ಹೊರತು ಇವತ್ತು ನಮ್ಮ ಪೋಷಕರುಗಳಿಗೆ, ನಮ್ಮ ಚನ್ನರಾಯಪಟ್ಟಣದ ಪೋಷಕರಿಗೆ ಒಂದು ಆತ್ಮವಿಶ್ವಾಸ ಬೆಳೆದಿದೆ. ಚನ್ನರಾಯಪಟ್ಟಣದ ಮಂಗಳೂರು ಪಿಯು ಕಾಲೇಜಿಗೆ ಮಕ್ಕಳುಗಳನ್ನ ಸೇರಿಸಿದ್ರೆ ಡಿಸಿಪ್ಲಿನ್ ಆಗಿರ್ತಾರೆ, ನಮ್ಮ ಮಕ್ಕಳು 2 ವರ್ಷ ಸೇಫ್ ಆಗಿರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನ ನಾವು ಮಂಗಳೂರು ಪಿಯು ಕಾಲೇಜವರು ಪೋಷಕರಿಗೆ ನೀಡಿದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ಇವತ್ತು ನಮಗೆ ಹೆಮ್ಮೆ ಅನಿಸ್ತದೆ. ಇದೇ ಸಂದರ್ಭದಲ್ಲಿ ಮಂಗಳೂರು ಪಿಯು ಕಾಲೇಜಿನ ಕಾರ್ಯದರ್ಶಿಗಳಾದ ಜಿಎಸ್ ಪ್ರದೀಪ್, ನಾಡಪ್ರಭು ಕೆಂಪೇಗೌಡ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಕಾಳಿನಳ್ಳಿ ಆನಂದ್, ಉಪನ್ಯಾಸಕರಾದ ವಸಂತ್ ಕುಮಾರ್, ದೀಪಾ, ಯೋಗೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಕೊಣನೂರು ಪಟ್ಟಣದ ಅರಳಿಮರದ ರಸ್ತೆಯಲ್ಲಿ ಲಾರಿ ಹರಿದು 2 ಬೈಕ್ ಸವಾರರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಯಜಮಾನ ಮರಿಯಯ್ಯ 61 ವರ್ಷ, ವಸಂತಮ್ಮ 58 ವರ್ಷ, ಕೊಣನೂರಿನ ಮಜ್ಜನಾಳಿಯ ಮೃತ ದುರ್ದೈವಿಗಳು. ಈ ಸಂಬಂಧ ಕೊಣನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.